ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿಂದು ಎರಡನೇ ಹಂತದ ಮತ ಚಲಾಯಿಸುವುದಕ್ಕೆ ಸರತಿ ಸಾಲಿನಲ್ಲಿ ಈಗಾಗಲೇ ಮತದಾರರು ಬಂದು ನಿಂತಿದ್ದಾರೆ. ಪಂಚರಾಜ್ಯ ಚುನಾವಣೆಯ ಮತದಾನದ ಕ್ಲೈಮ್ಯಾಕ್ಸ್ ಹಂತ ಇದು. ಎರಡನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 142 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ದಕ್ಷಿಣ ಬಂಗಾಳ, ಕೋಲ್ಕತ್ತಾ ಭಾಗದ ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್. ಎರಡನೇ ಹಂತದ ವೋಟಿಂಗ್ಗಾಗಿ ಈಗಾಗಲೇ ಮತದಾರರು ಸಾಲುಗಟ್ಟಿ ನಿಂತಿರುವುದನ್ನು ಗಮನಿಸ್ತಾ ಇದ್ದೀವಿ. ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೂ ಕೂಡ ಹಕ್ಕನ್ನು ಚಲಾಯಿಸುವುದಕ್ಕೆ ಅವಕಾಶ ಇದೆ. ಇದು ನಿಜಕ್ಕೂ ಪಂಚರಾಜ್ಯ ಚುನಾವಣೆಯ ಮತದಾನದ ಕ್ಲೈಮ್ಯಾಕ್ಸ್. ಹಾಗಾಗಿ ಮೆಗಾ ಎಕ್ಸಿಟ್ ಪೋಲ್ಗೂ ಕೂಡ ಈಗ ಕಾತರ. ಪಂಚರಾಜ್ಯಗಳಲ್ಲೂ ಕೂಡ ಇವತ್ತಿನ ವೋಟಿಂಗ್ ಮುಕ್ತಾಯ ಆದರೆ ಎಲ್ಲ ಮತದಾನ ಪ್ರಕ್ರಿಯೆಗಳು ಮುಕ್ತಾಯವಾದಂತೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮತ್ತೆ ಕಮಾಲ್ ಮಾಡ್ತಾರಾ ಅಥವಾ ಕಮಲ ಅರಳುತ್ತಾ? ಇದೆಲ್ಲವೂ ಕೂಡ ಮತದಾರ ಪ್ರಭುವಿನ ಕೈಯಲ್ಲಿದೆ. 142 ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹಕ್ಕನ್ನು ಚಲಾಯಿಸುವುದಕ್ಕೆ ಜನ ನಿಂತಿದ್ದು. ಇವತ್ತು ಸಂಜೆ 6 ಗಂಟೆಗೆ ಮತದಾನೋತ್ತರ ಸಮೀಕ್ಷೆ. ವೋಟಿಂಗ್ ಮುಕ್ತಾಯ ಆಗ್ತಾ ಇದ್ದಂತೆ ಪಂಚರಾಜ್ಯ ಭವಿಷ್ಯ ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳ 3ನೇ ಬಾರಿಗೆ ಪಟ್ಟಕ್ಕೇರೋದಕ್ಕೆ ದೀದಿ ರಣತಂತ್ರ ಹೆಣೆದಿದ್ರು. ಹಾಗಿದ್ರೆ ಬಂಗಾಳ ನೆಲದಲ್ಲಿ ಮಮತಾ ಹ್ಯಾಟ್ರಿಕ್ ಬಾರಿಸ್ತಾರ ಅಥವಾ ಈ ಬಾರಿ ಪಶ್ಚಿಮ ಬಂಗಾಳ ಮೋದಿ ಶಾ ವಶ ಪಡೆಯೋದಕ್ಕೇನು ಪಣ ತೊಟ್ಟಿದ್ರು, ಅವರ ಹಠ ಗೆಲ್ಲತ್ತ? ಕುತೂಹಲ ಇದೆ. ಎಕ್ಸಿಟ್ ಪೋಲ್ನಲ್ಲಿ ಏನು ಬರುತ್ತೆ ಎನ್ನುವಂತಹ ಕುತೂಹಲ ಹೆಚ್ಚಳವಾಗಿದೆ. ಸಂಜೆ 6 ಗಂಟೆ ನಂತರ ಮೆಗಾ ಎಕ್ಸಿಟ್ ಪೋಲ್. 142 ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ವೋಟಿಂಗ್ ಆಗ್ತಾ ಇದೆ. ಅದು ಮುಕ್ತಾಯ ಆಗ್ತಾ ಇದ್ದಂತೆ ಎಕ್ಸಿಟ್ ಪೋಲ್ನ ಸಮಯ, ಮತದಾನೋತ್ತರ ಸಮೀಕ್ಷೆ ಏನಿದೆ ಆ ಸಮೀಕ್ಷೆಯಲ್ಲಿ ಏನು ಉತ್ತರ ಬರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಈ ಎರಡನೇ ಹಂತದ ಮತದಾನದಲ್ಲಿ ದೀದಿ ವರ್ಸಸ್ ದಾದಾ. ಬಾಬನಿಪುರ ಕ್ಷೇತ್ರದಲ್ಲಿ ಮಮತಾ ಮತ್ತು ಸುವೇಂದು ನಡುವೆ ಹಣಾಹಣಿ. ದೀದಿ ವಿರುದ್ಧ ಏನು ಕಣಕ್ಕಿಳಿದಿದ್ದಾರೆ ಸುವೇಂದು ಅಧಿಕಾರಿ? ಕುತೂಹಲದ ಘಟ್ಟ. ಬಾಬನಿಪುರ ಕ್ಷೇತ್ರ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಎರಡನೇ ಹಂತದ ಮತದಾನ ಈಗಾಗಲೇ ಆರಂಭ ಆಗಿದೆ. ಕ್ಲೈಮ್ಯಾಕ್ಸ್ ಹಂತ, ಹಣಾಹಣಿ ಜೋರಿದೆ. ಅದರಲ್ಲೂ ದೀದಿ ವಿರುದ್ಧ ಸುವೇಂದು ಅಧಿಕಾರಿ ಕಣಕ್ಕಿಳಿದಿರೋದ್ರಿಂದ ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಮಮತಾ ವಿರುದ್ಧವೇ ತೊಡೆತಟ್ಟಿದ್ದಾರೆ. ಏನಾಗುತ್ತೆ ಎನ್ನುವ ಕುತೂಹಲ ಹೆಚ್ಚಳವಾಗ್ತಾ ಇದೆ. ಇವತ್ತಿನ ವೋಟಿಂಗ್ ಆಗ್ತಾ ಇದ್ದಂತೆ ಎಕ್ಸಿಟ್ ಪೋಲ್